ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾರ ಮನೆಯಲ್ಲಿ ಕಳಶವನ್ನು ಇಡುವಂತಹ ಪದ್ಧತಿ ಇರುತ್ತೋ ಅಂಥವರು ಪಾಲಿಸಲೇಬೇಕಾದಂತಹ ನಿಯಮಗಳ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಇಲ್ಲಿ ಕಳಶ ಅಂದರೆ ಮಹಾಲಕ್ಷ್ಮಿಯ ಸ್ವರೂಪ, ಎಲ್ರಿಗೂ ಗೊತ್ತಿರೋದೇ ಇದು. ಇಲ್ಲಿ ನಾವು ಕಳಶ ಸ್ಥಾಪನೆ ಮಾಡುವಾಗಲಿ ಅಥವಾ ವಿಸರ್ಜನೆ ಮಾಡುವಾಗಲಿ ಖಂಡಿತವಾಗಿಯೂ ಏನಾದರೂ ತಪ್ಪುಗಳನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿರುವಂತಹ ಅದೃಷ್ಟ ಕೈ ಬಿಟ್ಟು ಹೋಗುತ್ತೆ. ಹಾಗೆ ನಿಮ್ಮಲ್ಲಿರುವಂತಹ ಸೌಭಾಗ್ಯವೂ ಕೂಡ ಹೋಗುತ್ತೆ. ಹಾಗೆ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಲಕ್ಷ್ಮಿ ಕೋಪಗೊಳ್ತಾಳೆ ನಿಮ್ಮ ಮೇಲೆ. ಇಲ್ಲಿ ಕಳಶವನ್ನು ಇಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಕಳಶವನ್ನು ಇಟ್ಟ ಮೇಲೆ ನಾವು ಯಾವುದೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಏನೆಲ್ಲ ಪದ್ಧತಿಗಳನ್ನು ನಿಯಮಗಳನ್ನು ಪಾಲಿಸಬೇಕು ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಇನ್ನು ಕಳಶ ಇಟ್ಟವರು ತಿಳಿದೇನೆ ಈ ತಪ್ಪುಗಳನ್ನು ಏನಾದರೂ ಮಾಡಿದರೆ ಖಂಡಿತವಾಗಿಯೂ ಅಂಥವರಿಗೆ ಸಂಕಷ್ಟಗಳು ಅನ್ನೋದು ತಪ್ಪೋದೇ ಇಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ಕಳಶ ಇಡುವಂತಹ ಸರಿಯಾದ ವಿಧಾನದ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ. ದೇವ್ರ ಮನೆಯಲ್ಲಿ ಯಾವಾಗಲೂ ಡೈರೆಕ್ಟಾಗಿ ಕಳಶವನ್ನು ಇಡಬಾರ್ದು. ಕಳಶ ಇಡೋಕ್ಕಿಂತ ಮೊದಲು ದೇವ್ರ ಮನೆಯಲ್ಲಿ ನೀವು ಕಳಶ ಇಡುವಂತಹ ಜಾಗವನ್ನು ಅರಿಶಿಣದ ನೀರಿನಿಂದ ಶುದ್ಧಿ ಮಾಡಿಕೊಂಡು ಅಲ್ಲಿ ಒಂದು 9 ದಳದ ರಂಗೋಲಿ ಬಿಡಿಸಿ, ಅಥವಾ ಲಕ್ಷ್ಮೀ ರಂಗೋಲಿ ಅಂತ ಏನು ಹೇಳ್ತೀವಲ್ವ, ಅಷ್ಟದಳದ ರಂಗೋಲಿ ನೀವು ಅದನ್ನು ಬಿಡಿಸಿ ಅದ್ರ ಮೇಲೆ ಒಂದು ತಟ್ಟೆಯನ್ನು ಇಡಿ. ಹಾಗೆ ಆದಷ್ಟು ಆ ತಟ್ಟೆ ತಾಮ್ರದ್ದು ಅಥವಾ ಹಿತ್ತಾಳೆದಾದರೆ ತುಂಬಾ ಒಳ್ಳೆಯದು. ಆದಷ್ಟು ಸ್ಟೀಲನ್ನು ಅವಾಯ್ಡ್ ಮಾಡಿ, ಸ್ಟೀಲ್ ಇಡಲೇಬೇಡಿ. ನಂತರ ಕಳಶನೂ ಕೂಡ ಅಷ್ಟೇ, ನೀವು ಕಳಶದ ಒಂದು ತಾಮ್ರದ ಒಂದು ಕಳಶವನ್ನು ಇಡಿ, ಅಥವಾ ಹಿತ್ತಾಳೆ ಅಥವಾ ಬೆಳ್ಳಿಯ ಒಂದು ಕಳಶವನ್ನು ಇಡಿ. ಅನುಕೂಲ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಅನ್ನೋರು ಅಟ್ಲೀಸ್ಟ್ ಏನಾಗದೆ ಹೋದರೂ ತಾಮ್ರ ಅಥವಾ ಹಿತ್ತಾಳೆ ಕಳಶವನ್ನು ಇಡೋದು ತುಂಬಾ ಮುಖ್ಯವಾಗುತ್ತೆ. ಯಾವುದೇ ಕಾರಣಕ್ಕೂ ಸ್ಟೀಲ್ ಕಳಶವನ್ನು ಇಡಲೇಬೇಡಿ. ಸ್ಟೀಲ್ ಅನ್ನೋ ಏನು ಲೋಹದ ಒಂದು ಕಳಶವನ್ನು ಇಡೋಕ್ಕೆ ಹೋಗಬೇಡಿ. ಇನ್ನು ಸಾಂಪ್ರದಾಯ ಪಾಲನೆಯ ಬಗ್ಗೆ ಹೇಳೋದಾದರೆ, ನಿಮ್ಮ ಹಿರಿಯರು ಮೊದಲಿಂದನೂ ಯಾವ ಥರ ಸಾಂಪ್ರದಾಯಗಳನ್ನು ಪಾಲನೆ ಮಾಡ್ಕೊಂಬಂದಿರ್ತಾರೋ, ಕಳಶದ ವಿಚಾರದಲ್ಲಿ ಯಾವ ಥರ ಇಡಬೇಕು, ಯಾವ ಥರ ಪೂಜೆ ಮಾಡಬೇಕು ಅಂತ ಏನು ಪಾಲನೆ ಮಾಡ್ಕೊಂಡು ಬಂದಿರ್ತಾರೋ ಪದ್ಧತಿಗಳನ್ನು, ಅದೇ ಒಂದು ನಿಯಮಗಳನ್ನು, ಅವೇ ಪದ್ಧತಿಗಳನ್ನು ನೀವು ಕೂಡ ಪದ್ಧತಿನ ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿಯ ಕ್ರಮಗಳನ್ನು ನೀವು ಅನುಸರಿಸಬೇಕಾಗುತ್ತೆ ಕಳಶದ ಪೂಜೆಯಲ್ಲಿ. ಇನ್ನು ಕೆಲವೊಬ್ಬರು ಮನೆಯಲ್ಲಿ ದೇವರ ಕಳಶ ಇಡ್ತಾರೆ, ಇನ್ನೂ ಕೆಲವರು ಎಲೆ ಕಳಶ, ಅಥವಾ ಇನ್ನೂ ಕೆಲವೊಬ್ಬರು ಲಕ್ಷ್ಮೀ ಕಳಶ ಇಡ್ತಾರೆ. ಯಾವುದೇ ಕಳಶವನ್ನು ಇಡ್ರಿ, ಆದರೆ ನೀವು ಖಂಡಿತವಾಗಿಯೂ ಈ ಪದ್ಧತಿಗಳನ್ನು ಅನುಸರಿಸಲೇಬೇಕು. ನಿಮ್ಮ ಹಿರಿಯರು ಏನು ಹೇಳಿರ್ತಾರೋ ಅಂಥ ಪದ್ಧತಿಗಳನ್ನು, ಅವ್ರ ಮನೆಯಲ್ಲಿ ಮೊದಲಿಂದನೂ ಏನು ಪೂಜೆನ ಮಾಡ್ಕೊಂಬಂದಿರ್ತಾರೋ ಕಳಶದ ಕೆಲವೊಂದು ಕ್ರಮಗಳನ್ನು ಅನುಸರಿಸಿ ಕಳಶ ಇಡುವಾಗ ಅದನ್ನೇ ನೀವು ಕೂಡ ಫಾಲೋ ಮಾಡಿ. ಇನ್ನು ಕಳಶವನ್ನು ಸ್ಥಾಪನೆ ಮಾಡುವಾಗ ಕಳಶದಲ್ಲಿ ನೀರು ತುಂಬಿರಬೇಕು, ಶುದ್ಧವಾದಂತಹ ನೀರನ್ನು. ಹಾಗೆ ಆ ಒಂದು ನೀರಿಗೆ ಅರಿಶಿಣ, ಒಂದು ಚಿಟಿಕೆ ಕುಂಕುಮ, ಹಾಗೆ ಒಂದು ಹೂವು, ನಾಣ್ಯ, ಇಷ್ಟನ್ನು ನೀವು ಕಂಪಲ್ಸರಿ ಕಳಶದಲ್ಲಿ ಹಾಕಲೇಬೇಕಾಗುತ್ತೆ. ಇಲ್ಲಿ ನಾಣ್ಯವನ್ನು ಹಾಕೋದ್ರಿಂದ ಕಳಶದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಹಾಗಾಗಿ ನಾಣ್ಯವನ್ನಂತೂ ಖಂಡಿತವಾಗಿಯೂ ಮಿಸ್ ಮಾಡಲೇಬಾರ್ದು ಕಳಶವನ್ನು ಇಡೋರು. ಇನ್ನು ಹಬ್ಬಗಳಲ್ಲಿ ಕಮಲದ ಬೀಜಗಳು, ಬಂಗಾರದ ಚೂರು, ಕೆಲವೊಬ್ಬರು ಕವಡೆಗಳನ್ನು ಹಾಕ್ತಾರೆ, ನಾಣ್ಯಗಳನ್ನು ಈ ಥರ ನೀವು ಹಾಕೋಬೋದು. ಅಟ್ಲೀಸ್ಟ್ ನೀವು ರೆಗ್ಯುಲರಾಗಿ ಕಳಶ ಇಡೋರು ಅಟ್ಲೀಸ್ಟ್ ಇಷ್ಟಾದರೂ ಹಾಕಲೇಬೇಕು. ಅರಿಶಿಣ, ಕುಂಕುಮ, ಒಂದು ನಾಣ್ಯ, ಹೂವು, ಅಕ್ಕಿ ಕಾಳು ಇಷ್ಟಾದರೂ ಹಾಕಲೇಬೇಕಾಗುತ್ತೆ. ಹಾಗೆ ಕಳಶದಲ್ಲಿ ನೀವೇನು ನೀರು ತುಂಬಿರ್ತೀರಲ್ವೋ ಅದು ಕೆಳಗಡೆ ಬೀಳೋ ಥರ ನೀರನ್ನು ಹಾಕಬೇಡಿ. ಒಂದು ಲೆವೆಲ್ಗೆ, ಅಂದರೆ ನೀವೇನು ತೆಂಗಿನಕಾಯಿ ಇಡ್ತೀರಲ್ವ ಆ ತೆಂಗಿನಕಾಯಿಗೆ ನೀವು ಹಾಕಿದಂತಹ ನೀರು ಟಚ್ ಆಗಬೇಕು, ಆ ಥರ ನೀವು ನೀರನ್ನು ಹಾಕಿ. ಹಾಗೆ ಒಂದು 5 ವೀಳ್ಯದೆಲೆ ಅಥವಾ ಒಂದು 5 ಮಾವಿನ ಎಲೆಗಳನ್ನು ಇಡಬೇಕಾಗುತ್ತೆ. ಇಲ್ಲಿ ನೀವಿಡೋವಂತಹ ಎಲೆಗಳು ಹರಿದಿರಬಾರ್ದು, ಅದೇ ರೀತಿ ಒಂದು ಚೂರು ಕೂಡ ತೂತಾಗಿರಬಾರ್ದು. ಹಾಗೆ ನೀಟಾಗಿರೋವಂಥ ಎಲೆಗಳನ್ನು ತಗೊಳ್ಳಿ. ಎಲ್ಲೂ ಕೂಡ ಮೊಂಡಾಗಿರೋವಂಥ ಎಲೆಗಳನ್ನು ನೀವು ಇಡೋಕ್ಕೆ ಹೋಗಬೇಡಿ. ನೀಟಾಗಿ ಸ್ಟ್ರೇಟಾಗಿರೋವಂತಹ ಹರಿದೇ ಇರೋವಂಥ ಎಲೆಗಳನ್ನು ಮಾತ್ರ ನೀವು ಆ ತೆಂಗಿನಕಾಯಲ್ಲಿ ನೀವು ಇಡಬೇಕಾಗುತ್ತೆ, ತೆಂಗಿನಕಾಯಿ ಸುತ್ತಲೂ. ಇನ್ನು ತೆಂಗಿನಕಾಯಿಗೂ ಅಷ್ಟೇ, ಆದಷ್ಟು ಜುಟ್ಟು ಇರುವಂತಹ ತೆಂಗಿನಕಾಯಿನ ತಗೊಳ್ಳಿ ಪೂಜೆಗೆ. ಹಾಗೆ ಕಣ್ಣುಗಳು ಕಾಣದಂತೆ ಇರಬೇಕು, ಅಂದರೆ ಮೇಲ್ಗಡೆ ಮುಚ್ಕೊಂಡಿರಬೇಕು. ಆದರೆ ನೀವು ಪೂಜೆಯಲ್ಲಿ ನೀವು ಕಳಶದ ಮೇಲೆ ಏನು ಕಾಯಿನ ಇಡ್ತೀರಾ, ತೆಂಗಿನಕಾಯಿನ, ಆದಷ್ಟು ಆ ಕಣ್ಣುಗಳು ಮುಂದೆ ಬರೋ ಥರ ಇಡಬೇಕಾಗುತ್ತೆ ಕಾಯಿ. ಯಾಕೆಂದರೆ ಎಲ್ರಿಗೂ ಗೊತ್ತಿರೋದೇ ತೆಂಗಿನಕಾಯಿ ಇಲ್ಲಿ ಮಹಾಲಕ್ಷ್ಮಿಯ ಸ್ವರೂಪ. ಹಾಗಾಗಿ ಕಣ್ಣುಗಳು ಮುಂದೆ ಬರೋ ಥರ ನೀವು ಪೂಜೆಯಲ್ಲಿ ಇಡಬೇಕಾಗುತ್ತೆ ತೆಂಗಿನಕಾಯಿನ. ಇನ್ನು ಒಂದು ಸಾರಿ ಕಳಶ ಸ್ಥಾಪನೆ ಮಾಡಿದ ನಂತರ
ಪದೇ ಪದೇ ಅದನ್ನು ನೀವು ಮುಟ್ಟೋದಾಗಲಿ ಕದಲಿಸೋದಾಗಲಿ ಪದೇ ಪದೇ ಅದ್ರ ಮೇಲಿಂದ ಹೂವನ್ನು ಅಲಂಕಾರ ಮಾಡಿ ತೆಗೆಯೋದು ಮತ್ತು ಹಾಕೋದು ಈ ಥರ ಅಂತೂ ಮಾಡಲೇಬೇಡಿ. ಯಾಕೆಂದರೆ ಒಂದು ಸಾರಿ ನೀವು ಪ್ರತಿಷ್ಠಾಪನೆ ಮಾಡಿದ ಮೇಲೆ ನೀವು ಪದೇ ಪದೇ ಆ ಥರ ಮಾಡಿದರೆ ನೀವು ಕಳಶವನ್ನು ಆಗಿಂದಾಗಲೇ ಕದಲಿಸ್ದಂಗೆ ಆಗುತ್ತೆ, ನೀವು ವಿಸರ್ಜನೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಆದಷ್ಟು ಒಂದು ಸಾರಿ ನೀವು ಪೂಜೆ ಮಾಡಿದ ಮೇಲೆ ಪದೇ ಪದೇ ಕಳಶವನ್ನು ಮುಟ್ಟಕ್ಕೆ ಹೋಗಿಬಿಡಿ. ಆಮೇಲೆ ಕಳಶಕ್ಕೂ ಕೂಡ ಆದಷ್ಟು ನಿಮಗೆ ಅನುಕೂಲ ಆಗೋ ಹಾಗೆ ಕಳಶಕ್ಕೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿ ಅಟ್ಲೀಸ್ಟ್ ಏನೂ ಆಗದೆ ಹೋದರೂ 5 ಬೊಟ್ಟು ಕುಂಕುಮವನ್ನು ಇಡಲೇಬೇಕಾಗುತ್ತೆ ಕಳಶಕ್ಕೆ. ಹಾಗೆ ತೆಂಗಿನಕಾಯಿಗೂ ಕೂಡ ಕುಂಕುಮ ಅರಿಶಿನ ಎಲ್ಲವನ್ನು ಹಚ್ಚಿ ಅಲಂಕಾರ ಮಾಡಿ ಒಂದು ಸಾರಿ ಕಳಶ ಸ್ಥಾಪನೆ ಆದ ನಂತರ ಪದೇ ಪದೇ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಇನ್ನು ಪ್ರತಿ ಮಂಗಳವಾರ ಶುಕ್ರವಾರ ಕಳಶ ಪೂಜೆನ ಮಾಡಬೇಕಾಗುತ್ತೆ. ನೀವು ಕಳಶ ಮನೇಲಿ ಸ್ಥಾಪನೆ ಮಾಡೋರು, ಇನ್ನು ಕಳಶ ಇಡುವಂಥ ಪದ್ಧತಿ ಇರೋರು ಮಂಗಳವಾರ ಶುಕ್ರವಾರ ಕಳಶದ ಪೂಜೆ ಮಾಡಲೇಬೇಕಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಇಲ್ಲಪ್ಪ ನಮಗೆ ಆಗಲ್ಲ, ನಾವು ಜಾಬ್ ಮಾಡ್ತೀವಿ, ನಮಗೆ ಆಗ್ತಾ ಇಲ್ಲ, ಟೈಮ್ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಮಂಗಳವಾರ ಆಗದೆ ಹೋದರೂ ಶುಕ್ರವಾರ ಅಂತೂ ಲಕ್ಷ್ಮೀ ದಿನ, ಶುಕ್ರವಾರ ಲಕ್ಷ್ಮೀ ವಾರ ಈ ದಿನನಾದರೂ ನೀವು ಖಂಡಿತವಾಗಿಯೂ ಕಳಶದ ಪೂಜೆನ ಮಾಡಲೇಬೇಕಾಗುತ್ತೆ. ನೀವು ಆದಷ್ಟು ಶುಕ್ರವಾರ ನೀವು ಮನೆಯನ್ನೆಲ್ಲ ಕ್ಲೀನಾಗಿ ಮಾಡಿಕೊಂಡು, ನೀವು ಏನು ದೇವ್ರ ಮನೆ ಕ್ಲೀನಾಗಿ ಮಾಡಿಕೊಂಡು ಏನು ಪೂಜೆ ಮಾಡ್ತೀರಾ ಕಳಶವನ್ನು ತೊಳೆದು ಅದು ಒಳ್ಳೆಯದು. ಅದಕ್ಕಿಂತಲೂ ಇನ್ನೂ ತುಂಬ ಒಳ್ಳೆಯದು ಅಂದರೆ ಆದಷ್ಟು ಹಿಂದಿನ ದಿನಗಳಲ್ಲಿ ಮಂಗಳವಾರ ಶುಕ್ರವಾರ ಇದೇ ದಿನಗಳಲ್ಲಿ ನೀವು ಕಳಶವನ್ನು ಸ್ಥಾಪನೆ ತೆಗೆದುಬಿಟ್ಟು ಕದಲಿಸಿ ಮತ್ತೆ ಸ್ಥಾಪನೆ ಮಾಡೋಕ್ಕಿಂತ ಅದರ ಹಿಂದಿನ ದಿನಗಳಲ್ಲಿ ನೀವು ಸ್ವಚ್ಛ ಮಾಡಿಕೊಂಡು ಶುಕ್ರವಾರ ದಿನ ಅಥವಾ ಮಂಗಳವಾರ ದಿನ ನೀವು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಇವಾಗ ಶುಕ್ರವಾರ ಪೂಜೆ ಇದೆ ಅಂದರೆ ನೀವು ಕಳಶ ಸ್ಥಾಪನೆ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಕಳಶದ ಪೂಜೆ ಮಾಡ್ತೀನಿ ಅನ್ನೋರು ಗುರುವಾರನೇ ನೀವು ಸ್ವಚ್ಛ ಮಾಡಿ ಇಟ್ಕೊಳ್ಳಿ, ಕಳಶವನ್ನೆಲ್ಲ ಸ್ವಚ್ಛಗೊಳಿಸಿ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಶುಕ್ರವಾರ ನೀವು ಆದಷ್ಟು ಪೂಜೆ ಮಾಡಿ. ಇನ್ನು ವಿಸರ್ಜನೆಯೂ ಅಷ್ಟೇ, ಕಳಶವನ್ನು ತೆಗೆಯುವಾಗ ಮೊದಲು ಅದಕ್ಕೆ 3 ಬಾರಿ ಬಲಕ್ಕೆ ಸರಿಸಿ ತೆಗಿಬೇಕಾಗುತ್ತೆ. ಹಾಗೆ ಕಳಶದ ಮೇಲಿರುವಂತಹ ಒಂದು ಹೂವನ್ನು ನೀವು ಬಲಗಡೆ ಇರುವಂಥ ಹೂವನ್ನು ಕೆಳಗಡೆ ಇಳಿಸಿದರೆ ಕೆಳಗಡೆ ಇಳಿಸ್ಬಿಟ್ಟು ನಂತರ ಕಳಶವನ್ನು ನೀವು 3 ಬಾರಿ ಬಲಕ್ಕೆ ಸರಿಸಿದರೆ ನೀವು ವಿಸರ್ಜನೆ ಮಾಡ್ದಂಗೆ. ಹಾಗೆ ಕಳಸದ ನೀರು, ಆ ಕಳಸದ ನೀರು ಅಷ್ಟೇ ನೀವು ತೆಗೆದು ಎಲ್ಲಿ ಬೇಕಲ್ಲ ಅಂದರೆ ಹಾಕೋ ಹಂಗಿಲ್ಲ, ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ನೀವು ಹಾಕಬೇಕಾಗುತ್ತೆ. ಹಾಗೆ ಕಳಸದ ನೀರಿನಲ್ಲಿ ಒಂದು ದೈವಿಕ ಶಕ್ತಿ ಇರೋದ್ರಿಂದ ನೀವು ಪೂಜೆ ಮಾಡಿರೋದ್ರಿಂದ ಆ ನೀರನ್ನು ನೀವು ಆದಷ್ಟು ನಿಮ್ಮ ಮನೆಗೆ ಪ್ರೋಕ್ಷಣೆ ಮಾಡಿ ಉಳಿದಂತಹ ನೀರನ್ನು ನಿಮ್ಮ ಮನೆಯಲ್ಲಿರುವಂಥ ಯಾವುದೋ ಒಂದು ತುಳಸಿ ಗಿಡಕ್ಕಾಗಿರ್ಬೋದು ಅಥವಾ ತೆಂಗಿನ ಮರಕ್ಕಾಗಿರ್ಬೋದು, ಏನೂ ಇಲ್ಲಪ್ಪ ನಮ್ಮ ಮನೆಯಲ್ಲಿ ತೆಂಗಿನ ಮರ ಎಲ್ಲ ದೂರ ಇದೆ, ನಾವು ಇರೋದು ರೆಂಟ್ ಹೋಮಲ್ಲಿದ್ದೀವಿ, ಏನೂ ಇಲ್ಲ ಅನ್ನೋರು ಕೂಡ ಅಷ್ಟೇ ಅಟ್ಲೀಸ್ಟ್ ಒಂದು ಮಣ್ಣು ಹಾಕಿರುವಂಥ ಒಂದು ಪಾಟ್ ಇಟ್ಕೊಳ್ಳಿ, ಒಂದು ಗಿಡ ನೆಟ್ಕೊಳ್ಳಿ, ಅದರಲ್ಲೇ ಹಾಕಿ. ಆದರೆ ತುಳಿಯೋ ಅಂತಹ ಜಾಗದಲ್ಲಿ ಖಂಡಿತವಾಗಿಯೂ ಹಾಕಬಾರ್ದು. ಇನ್ನು ಕಳಶ ಅನ್ನೋದು ಮಹಾಲಕ್ಷ್ಮಿಯ ಸ್ವರೂಪ ಆಗಿರೋದ್ರಿಂದ ಶ್ರದ್ಧೆಯಿಂದ ಕಳಶ ಇಟ್ಟು ಪೂಜೆ ಮಾಡೋರಿಗೆ ಮಹಾಲಕ್ಷ್ಮಿ ಸದಾ ಅಂಥವರ ಮನೆಯಲ್ಲಿ ನೆಲೆಸ್ತಾಳೆ, ಅವ್ರಿಗೆ ಸಕಲ ಸೌಭಾಗ್ಯಗಳನ್ನು ನೀಡ್ತಾಳೆ. ಹಾಗೆ ನೀವು ಕಳಶ ಇಟ್ಟರೆ ತುಂಬ ಒಳ್ಳೆಯದು ಅಂತ ಕಳಶ ಇಟ್ಬಿಟ್ಟು ನೀವು ಈ ನಿಯಮಗಳನ್ನು ಪಾಲಿಸದೇ ಇರೋದು, ನೀವೇನಾದರೂ ಕಳಶ ಸ್ಥಾಪನೆ ಮಾಡುವಾಗ ವಿಸರ್ಜನೆ ಮಾಡುವಾಗ ಈ ತಪ್ಪುಗಳನ್ನು ಏನಾದರೂ ಮಾಡಿದರೆ ನೀವು ಕಳಶ ಇಟ್ಟಂತಹ ಫಲ ನಿಮಗೆ ಖಂಡಿತವಾಗಿಯೂ ದೊರೆಯಲ್ಲ. ಹಾಗೆ ಅದರ ಒಂದು ಏನಂತಾರೆ, ನಿಮಗೆ ಸೌಭಾಗ್ಯ ಪ್ರಾಪ್ತಿಗಿಂತ ಹೆಚ್ಚಾಗಿ ದೌರ್ಭಾಗ್ಯ ಪ್ರಾಪ್ತಿಯಾಗುವಂಥ ಚಾನ್ಸಸ್ ಇರುತ್ತೆ, ಸಂಭವವಿರುತ್ತೆ. ಹಾಗಾಗಿ ಆದಷ್ಟು ನೀವು ಕಳಶ ಇಡೋದೇ ಆದರೆ ಮನೆಯಲ್ಲಿ ಇಂತಹ ತಪ್ಪುಗಳನ್ನು ಮಾಡಲೇಬಿಡಿ. ನಿಮ್ಮ ಕಡೆ ಆಗಲ್ವಾ, ಕಳಶ ಇಟ್ಟ ಮೇಲೆ ನಿಮಗೆ ಸರಿಯಾಗಿ ಅದಕ್ಕೆ ಪೂಜೆ ಪುನಸ್ಕಾರ ಮಾಡೋಕ್ಕಾಗ್ತಾ ಇಲ್ವಾ, ಪದ್ಧತಿಗಳನ್ನು ನಿಯಮಗಳನ್ನು ಪಾಲಿಸೋಕ್ಕೆ ಆಗಲ್ವಾ ಅನ್ನೋರು ಖಂಡಿತವಾಗಿಯೂ ಕಳಶವನ್ನು ಇಡಲೇಬೇಡಿ. ಜಸ್ಟ್ ಫೋಟೋಸ್ ಇಟ್ಟು ಪೂಜೆ ಮಾಡಿ ಪರವಾಗಿಲ್ಲ. ಆದರೆ ನೀವು ಒಂದು ಸಾರಿ ಕಳಶ ಇಡ್ತೀನಿ, ನಾವು ಇಡ್ತೀವಿ, ಕಳಶ ಇಡಲೇಬೇಕು, ಒಳ್ಳೆಯದಾಗಬೇಕು, ನಮಗೆ ಕಳಶ ಬೇಕೇ ಬೇಕು, ನಾವು ಇಡ್ತೀವಿ, ಪೂಜೆ ಮಾಡ್ತೀವಿ ಅನ್ನೋರು ಖಂಡಿತವಾಗಿಯೂ ಒಂದು ಸಾರಿ ಇಟ್ಟ ಮೇಲೆ ಈ ತಪ್ಪುಗಳನ್ನು ಮಾಡಲೇಬೇಡಿ. ಏನೆಲ್ಲ ಈ ಎಲ್ಲ ನಿಯಮಗಳಿದ್ದಾವೆ ಖಂಡಿತವಾಗಿಯೂ ಪಾಲಿಸಲೇಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಳಶವನ್ನು ಇಡೋರು, ಮನೆಯಲ್ಲಿ ಪದ್ಧತಿ ಇರೋರು ಕಳಶವನ್ನು ಇಟ್ಟ ಮೇಲೆ ಮಾಡಲೇಬಾರ್ದಂತಹ ತಪ್ಪುಗಳ ಬಗ್ಗೆ, ಹಾಗೆ ಕಳಶ ಇಡುವಂತಹ ವಿಧಾನ, ವಿಸರ್ಜನೆ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹಾಗೆ ನನ್ನ ಮಾಹಿತಿ ಯಾರಿಗೆಲ್ಲ ಯೂಸ್ ಆಗಿದೆ, ಸ್ವಲ್ಪನಾದರೂ ಉಪಯುಕ್ತ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ಅದ್ಭುತವಾದಂತಹ ಒಳ್ಳೆಯ ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ.